ಕಾನೂನಂತೆ ಕಾನೂನು ಬೇಕೇ ಬೇಕು ನಮ್ಮ ಭೂಮಿ ನಮ್ಮ ಭೂಮಿ ಕರ್ನಾಟಕ ರಾಜ್ಯ ಸಂಘಕ್ಕೆ ಕರ್ನಾಟಕ ರಾಜ್ಯ ಸಂಘಕ್ಕೆ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ ರೈತರ ಸಮಸ್ಯೆ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಸಮಸ್ಯೆ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಹೇಳಿ ವೆಂಕಟೇಶ್ ರಾಜ್ಯ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಭೀಮಾಮಾರ್ಗದಿಂದ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು 25 ದಿನ DC ಆಫೀಸ್ ಮುಂದೆ ರೈತರು 75 ದಿನ DC ಆಫೀಸ್ ಮುಂದೆ ಏನು ರೈತರು ಕುತ್ಕೊಂಡು ಕೈಗಾರಿಕೆ ಬೇಕು, ನಮಗೆ ಹಳ್ಳಿಗಳಲ್ಲಿ ಕೆಲಸ ಇಲ್ಲ, ಮಕ್ಕಳಿಗೆ ಕೆಲಸ ಇರಲಿ, ಇಲ್ಲಿಂದ ಸಿಟಿಗೆ ಹೋಗ್ಬೇಕು, ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ, ವಾರಕ್ಕೊಂದ್ಸರಿ ಬರ್ತಾರೆ ಅಂತೇಳಿ ಏನು ಇವತ್ತು ನಾವು ಹೋರಾಟ ಮಾಡ್ತಾಯಿದ್ದೀರಿ. ಇವತ್ತು ಹೊಸ CM ನಮ್ಮ DK ಶಿವಕುಮಾರ್ ಸಾಹೇಬರು ನಿನ್ನೆ ಪ್ರಮಾಣ ಸ್ವೀಕರಿಸಿದ್ದಾರೆ. ಅದರಿಂದ ಇವತ್ತು ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅವರು ಒಂದು ಗಟ್ಟಿ ತೀರ್ಮಾನ ತಗೊಬೇಕು. ಇದನ್ನ ಏನೋ ಒಂದು ಹಂತವಾಗಿ ಜಲ್ದಿ ಆದಷ್ಟು ಬೇಗ ಇದ್ರಿಗೊಂದು ಪರಿಹಾರ ಮಾಡಿಕೊಡ್ಬೇಕಂತೇಳಿ ನಾನು ಇವತ್ತು ನಮ್ಮ ಚಳುವಳಿ ಮುಖಾಂತರ ಇವತ್ತು ಕೇಳ್ತಾ ಇದ್ದೀನಿ. ಯಾಕಂದರೆ ಮನೆ ಮಠ ಬಿಟ್ಟು 75 ದಿನದಿಂದ ರೈತರು ಎಲ್ಲನೂ DC ಆಫೀಸ್ ಮುಂದೆ ಊಟ ನೀರಿಲ್ದಿರ ಕುಂತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಅದ್ರಿಗೆ ನಮ್ಮ CM ಅವರು ಏನಾನ ಒಂದು ಇದ್ರಕ್ಕೊಂದು ನಿರ್ಧಾರ ಮಾಡಿ ಜಲ್ದಿ ಒಂದು ಕಾರ್ಯಕ್ರಮ ಆಗಲಿ, ಬಂದು ಅವರು ಖುದ್ದಾಗಿ ಬಂದು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸಭೆಯನ್ನು ಸೇರಿ ಮಾತಾಡಿ ಅದನ್ನು ಏನು ಮಾಡಬೇಕಂತೇಳಿ ಅದನ್ನು ಜಲ್ದಿ ಮಾಡಿಕೊಟ್ರೆ ನಮಗೆ ಒಳ್ಳೇದಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಇವತ್ತು ಸಿಂಪಲ್ಲಾಗಿ ನಡೆಸ್ತಾ ಇದ್ದೀರಿ. ಇದೇನೇ ನಮ್ಮ ಮುಂದಿನ ದಿನಗಳಲ್ಲಿ ಆಗಿಲ್ಲ ಅಂದರೆ ವಿಧಾನಸೌಧ ಮುಂದೆನೇ ನಾವು ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತೇಳಿ ತೀರ್ಮಾನ ತಗೊಂತಿದ್ದೀರಿ. ಸರ್, ಒಂದ್ ಕಡೆ ಕೈಗಾರಿಕಾ ಬೇಡ ಅಂತ ಹೇಳ್ಬಿಟ್ಟು ನಾಳೆ ಸುಮಾರು 10,000 ಬೈಕ್ಗಳಿಂದ ರ್ಯಾಲಿ ಮಾಡ್ತಾ ಇದ್ದಾರೆ ವಿಧಾನಸೌಧ. ಒಂದು ಕಡೆ ಬೇಡ ಅಂತ, ಒಂದ್ ಕಡೆ ಬೇಕು ಅಂತ, ನಾವು ಬೇಕು ಅಂತ ಕುಂತಿದ್ದೀರಿ. ಯಾಕಂದ್ರೆ ಇಲ್ಲಿಂದ ಬೆಂಗಳೂರು ಕೆಲ್ಸಗಳಿಗೆ ಹೋಗ್ತಾ ಇದಾರೆ. ಹೋದ್ರೆ 1 ತಿಂಗಳಕ್ಕ 15 ದಿನಕ್ಕ ಒಂದ್ಸರಿ ಸಿಲ್ಗಟ್ಟಕ್ಕೆ ಬರ್ತಾ ಇದಾರೆ ಮಕ್ಕಳು. ಆ ಮಕ್ಕಳು ನೋಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಆದ್ರೆ ಸಿಲ್ಗಟ್ಟದಲ್ಲಿ ಕೂಲಿಗೆ ಕೊಡ್ತಾ ಇರೋದು ಎಷ್ಟು ಗೊತ್ತಾ? 200 ರಿಂದ 250 ರೂಪಾಯಿ. ಅದನ್ನ ಇವಾಗಿರೋ ಪೆಟ್ರೋಲ್ ರೇಟಲ್ಲಿ, ಡೀಸೆಲ್ಲು, ಗ್ಯಾಸ್ ರೇಟಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿದೆ. ಅದರಿಂದ ನಮ್ಮ ಸಿಲ್ಗಟ್ ತಾಲೂಕಲ್ಲಿ ಒಂದು ಕಂಪ್ನಿಗಳೇನೋ ಆದರೆ ಇಲ್ಲಿರೋ ರೈತರ ಮಕ್ಳಿಗೆ ಹತ್ರ ಕೆಲಸ ಸಿಗುತ್ತೆ, ಬೇಗ ಮನೆಗೆ ಬರ್ತಾರೆ. ಶಿಫ್ಟ್ಗಳು ಬೆಳಗ್ಗೆ 4 ಗಂಟೆಗೆ ಹೋದರೆ ಸಂಜೆ 8 ಗಂಟೆ 9 ಗಂಟೆಗೆ ಹೆಣ್ಮಕ್ಳು ಬರ್ತಾರೆ. ಆದರೆ ಸಿಲ್ಗಟ್ ತಾಲೂಕಲ್ಲಿ ಆದರೆ ಬೇಗ ಮನೆಗೆ ಬರ್ಬೋದು, ಹತ್ರ ಸುಮಾರು ಜನಕ್ಕೆ ಕೆಲಸ ಸಿಗ್ತೈತೆ. ಜೀವನ ಮಾಡೋಕೆ ತುಂಬ ಕಷ್ಟ ಐತೆ ಸಿಲ್ಗಟ್ ತಾಲೂಕಲ್ಲಿ. ಯಾಕಂದರೆ ಊಟ ಇಲ್ದಿರೋರು ಇದ್ದಾರೆ, ಒಂದು ದಿನ ಕೂಲಿಗೆ ಹೋಗಿ ಊಟ ಮಾಡೋಕ್ಕೆ ಕಷ್ಟ ಇದೆ, ಮಕ್ಕಳನ್ನ ಓದ್ಸೋಕೆ ಕಷ್ಟ ಇದ್ದಾರೆ. ಅದರಿಂದ ನಮಗೆ ಇದು ಫ್ಯಾಕ್ಟ್ರಿಗಳು, ಒಂದು ಕಂಪ್ನಿಗಳು ಬೇಕು ಅಂತೇಳಿ ನಾವು ಕೇಳ್ಕೊಂತಿದ್ದೀವಿ. ಹೋರಾಟ ಏನಿಲ್ಲ, ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ KDB ರೈತ ಪರ ಹೋರಾಟ ಸಮಿತಿ ಮತ್ತು ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರೈತರು ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ಸೇರಿ 75 ದಿನದಿಂದ ಧರಣಿ ಮಾಡ್ತಾ ಇದ್ದೀವಿ. ನಮ್ಗೆ ಇಷ್ಟೇ ಬೇಕಾಗಿರ್ತಕ್ಕಂಥದ್ದು, ಕೈಗಾರಿಕೆಗಳು ಈ ಭಾಗಕ್ಕೆ ಅತ್ಯಗತ್ಯವಾಗಿ ಅವಶ್ಯಕತೆ ಇದೆ.
ಅದಕ್ಕೆ ನಾವು ನಮ್ಮ ಜೊತೆಯಲ್ಲಿರ್ತಕ್ಕಂಥ ರೈತರು ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಕೆಲವರು ಅದನ್ನ ತಡೆ ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಕಿಮ್ಮತ್ತು ಕೊಡದೆ ಈಗಾಗಲೇ ಸರ್ಕಾರ ಏನ್ ಮಾಡಿದೆ, ದರವನ್ನು ನಿಗದಿ ಮಾಡಿದೆ ರೈತರನ್ನ ಸಭೆ ಕರೆದು. ಅದರಂತೆ ಈಗ ಏನ್ ಮಾಡಬೇಕು, ನಮ್ಮನ್ನು ಕರೆದು ಸಾಧ್ಯವಾದಷ್ಟು ತ್ವರಿತವಾಗಿ ಹಣ ಬಿಡುಗಡೆ ಮಾಡಿ ಕೈಗಾರಿಕೆಗಳ ಸ್ಥಾಪನೆ ಆಗಲೇಬೇಕು, ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಆಗಲೇಬೇಕು, ಈ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಪಂಜಿನ ಮೆರವಣಿಗೆ ಮೂಲಕ. ಯಾಕೆ ಪಂಜಿನ ಮೆರವಣಿಗೆ ಅಂದ್ರೆ 75 ದಿನಗಳಿಂದ ನಾವು ಈ ದಿನ ಧರಣಿ ಮಾಡ್ತಾ ಇದ್ದೀವಿ. ಆದ್ರೂ ಜಿಲ್ಲಾಡಳಿತ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ನಮ್ಮ ವೇದಿಕೆ ಬಳಿ ಬಂದಿಲ್ಲ. ಆದ್ರಿಂದ ಈ ನಮ್ಮ ನೋವನ್ನ ಸ್ಪಂದಿಸ್ತಕ್ಕಂಥ ಒಂದು ಮನೋಭಾವ ಜಿಲ್ಲಾಡಳಿತ ತೋರಿಸ್ತಿಲ್ಲ. ಹಾಗಾಗಿ ಎಲ್ಲಾ ರೈತರು ಇವತ್ತು ನೊಂದು ಒಂದು ಪಂಜಿನ ಮೆರವಣಿಗೆ ಮೂಲಕ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಭೂಮಿ ನಮ್ಮ ಭೂಮಿ ಬೇಕೇ ಬೇಕು.